ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಏನೋ ನಾವು ದುಡ್ಡು ಕಟ್ಟಬೇಕು ಕಟ್ಟಿದ್ದೀವಿ ಸರ್ ಎಲ್ಲ ಮಾಡಿದ್ದೀವಿ. ಎಷ್ಟು ಕಟ್ಟಿದ್ದೀರಾ ಸರ್? 15,000 ಕಟ್ಟಿ ಒಂದು ಶೂಟಿಂಗ್ಗೆ 15,000 ಕಟ್ಟಲೇಬೇಕು. ಯಾರೇ ಆಗಲಿ ನಾನಂತಲ್ಲ, ಯಾರೇ ಕಟ್ಟಿದ್ರಿ ಸೀರಿಯಲ್ ಇಲ್ಲೇ ಸರ್ ನಮ್ಮ ದೇವಸ್ಥಾನದಲ್ಲೇ ಕಟ್ಟಿದ್ದೀವಿ. ಆಮೇಲೆ ಪ್ಲಸ್ಸು ಸೀರಿಯಲ್ ಮಾಡಿದ್ರೆ 5,000 ದೇವಸ್ಥಾನದ ಯಾರ ಕೈ ಕೊಟ್ಟರೆ ಸರ್ ಕೊಟ್ಟಿದ್ದೀವಲ್ಲ. ರೆಸಿಪ್ಟ್ ಎಲ್ಲ ಇದು ಮಾಡಿದ್ದಾರೆ, ರೆಸಿಪ್ಟ್ ಇದೆ ಕೊಡ್ತೀನಿ. ಇವ್ರು ನಾರಾಯಣ್ ಇದ್ರಲ್ವಾ, ಅವ್ರು ಇದರಲ್ಲೇ ಇದ್ರು, ನಾರಾಯಣ್ ಕೈ ಕೊಟ್ರಾ? ಎಲ್ಲ ಮಾಡಿದ್ದೀವಿ ಸರ್ ಅವೆಲ್ಲ. ಸರ್ ಏನಿದೆ ರೂಲ್ಸ್ ಪ್ರಕಾರ ಹೋಗ್ತೀವಿ ಸರ್. ರೂಲ್ಸ್ ಬಿಟ್ಟು ನಾವೇನೇ ಹಗಲ್ ಕಂಡು ಬಾವಿಲಿ ರಾತ್ರಿ ಕಂಡು ಬಾವಿಲಿ ಹಗಲು ಬೀಳತ್ತ ಬೇಡ ಅದೇನಿದೆ ಅದು ಇದರಿಂದ ಎಲ್ಲ ಬಂದಿದೆ ಮಾಡಿ ವಾರ್ತಾ ಇಲಾಖೆ ಅವೆಲ್ಲ ಏನಿಲ್ಲ ಸರ್. ಆ ಥರ ಏನಿಲ್ಲ ಸರ್. ಅದಕ್ಕೆ ನಿಮ್ಗೆ ಹೇಳ್ಬಿಟ್ಟು ನಾನು ಓಪನ್ ಆಗಿ ಮಾತಾಡೋದು. ಹೌದು ಏನು ಎಲ್ಲರೂ ಮಾಡ್ತಾರೆ ಸರ್, ನಾವೆಲ್ಲ ಎಲ್ಲ ಶೂಟಿಂಗ್. ಸರ್ ಇದು ರಮೇಶ್ ಅವರು ಶೂಟಿಂಗ್ ಮಾಡಿದಾರಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಶೂಟಿಂಗ್ ಏನು ಮಾಡೋದು? ಗರ್ಭಗುಡಿ ಹತ್ರ ಶೂಟಿಂಗ್ ಮಾಡಿದಾರಲ್ಲ ಸರ್? ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ. ಹಾಂ, ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ. ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ ಅಷ್ಟೇನಾ? ಶೂಟಿಂಗ್ ಏನು ಮಾಡಿದ್ರು? ಕರಿಯಪ್ಪ ರಮೇಶ್ ಶೂಟಿಂಗ್ ಮಾಡಿದ್ರು. ರಮೇಶ್ ಕರಿ ಇದು ಅದಕ್ಕೇನೋ ದುಡ್ಡು ಗಿಟ್ಟು ಕಟ್ಟಿದ್ದಾರೆ ಸರ್? ದುಡ್ಡು ಕಟ್ಟಿದ್ದಾರೆ. ಪೂಜೆಗೆಲ್ಲ ದುಡ್ಡು ಕಟ್ಸ್ಕೊಳಕ್ಕಾಗುತ್ತಾ? ನಾವು ಶೂಟಿಂಗ್ ಏನಾದರೆ ದುಡ್ಡು ಕಟ್ಸ್ಕೊತೀವಿ. ಹಾಂ ಪೂಜೆ ಮಾಡೋಕ್ಕೆಲ್ಲ ದುಡ್ಡು ಕಟ್ಟಿ ಅನ್ನೋಕ್ಕಾಗುತ್ತಾ? ಮತ್ತೆ ಸರಿ. ನಾನು ಇವ್ರಿಗೆ ಕೇಳಿದಕ್ಕೆ ನಾನು ದುಡ್ಡು ತೊಗೊಂಡಿಲ್ಲ ಅಂದ್ರೆ ನೀವು 15,000 ದುಡ್ಡು ಕಟ್ಟಿದ್ದೀನಿ ಅಂತಂದ್ರೆ ಎಲ್ಲಿ ಕಟ್ಟಿದಾರೆ? ಅವ್ರು ಕಟ್ಟಿಲ್ಲ. 15,000 ಕಟ್ಟಬೇಕು ಕಟ್ಟಿದ್ದೀನಿ ಅಂತ ಹೇಳಿದ್ರಿ. ಕಟ್ಟಿದ್ದೀನಿ ಅಂದ್ರಿ ನೀವು? ಇಲ್ಲ 15,000 ಕಟ್ಟಬೇಕು ಅಂತ ಹೇಳಿದ್ದೆ. ಅದೇ 15,000 ಅಂತ ಅವ್ರಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಸರ್. ಇದು ಮರ್ಡರ್ ಮಿಸ್ಟ್ರಿ ಸಬ್ಜೆಕ್ಟ್ ಸರ್. ಮರ್ಡರ್ ಒಂದು ಮಿಸ್ಟ್ರಿ ಸಬ್ಜೆಕ್ಟ್ ನಡೆಯುವಂಥದ್ದು ಕತೆ. ಆಮೇಲೆ ಇನ್ನೊಂದು ಕ್ಲಾರಿಫಿಕೇಶನ್ ಅಂದ್ರೆ, ಇಲ್ಲಿ ರಾಗಿಣಿ ಮೇಡಮ್ಗೆ ಧರ್ಮರಾಜವರು ಪೇರ ಅಂತ ಕೇಳ್ತಾ ಇದ್ರೆ ದಯವಿಟ್ಟು ಇಲ್ಲ. ರಾಗಿಣಿ ಮೇಡಮ್ಗೆ ಧರ್ಮರಾಜವರು ಪೇರ್ ಅಲ್ಲ. ಧರ್ಮರಾಜವ್ರದ್ದು ಒಂದು ಧರ್ಮಕ್ಕಿತ್ತಿರೋದವರು ಬೇರೆನೇ ಟ್ರಾವೆಲ್ ಮಾಡುವಂತ ಒಂದು ಕತೆ, ರಾಗಿಣಿ ಮೇಡಮ್ಗೆ ಒಂದು ಟ್ರಾವೆಲ್ ಮಾಡುವಂತ ಒಂದು ಕತೆ. ಅವೆರಡೂ ಸೇರಿ ನಡೆಯುವಂತ ಒಂದು ಕತೆ ಇದೆ. ಮಿಕ್ಕಿದೇನು ರಾಗಿಣಿ ಮೇಡಮ್ ಮಾತಾಡ್ತಾರೆ. ಅದು ಸಸ್ಪೆನ್ಸ್ ಶಾಪ್ ಇದೆಲ್ಲ ಸಸ್ಪೆನ್ಸ್ ಆಗಿ ರಿವೀಲ್ ಮಾಡ್ತೀವಿ, ಬೇರೆ ಥರದಲ್ಲಿ ನಡೆಯುತ್ತೆ. ಹಾಂ, ಬಟ್ ಕತೆಗೆ ಒಂದು ಟರ್ನಿಂಗ್ ಪಾಯಿಂಟ್, ಕತೆಗೆ ಒಂದು ಟರ್ನಿಂಗ್ ಪಾಯಿಂಟ್. ಹಾಂ, ಇಲ್ಲ ಖಂಡಿತ ಇಲ್ಲ. ಸರ್ ಸಕಲೇಶ್ಪುರ ಶೂಟಿಂಗು, ಸಕಲೇಶ್ಪುರ ಶೂಟಿಂಗು May 15th ಒಂದೇ ಶೆಡ್ಯೂಲ್ ಶೂಟ್ ಮಾಡ್ತಾ ಇದ್ದೀವಿ. 45 ದಿನ ಶೂಟಿಂಗ್ ಒಂದೇ ಎಪಿಸೋಡ್ ಇರುತ್ತೆ. ಆಮೇಲೆ ನಮ್ಮ ಸಿನಿಮಾದಲ್ಲಿ ಕ್ಯಾಮ್ರಾಮನ್ ಆಗಿ ಫಸ್ಟ್ ಟೈಮ್. ಮುಜರಾಯಿ ಅಧಿಕಾರಿಗಳೇ ಎಲ್ಲಿದ್ದೀರಪ್ಪ? ನಿಮ್ಮ ಕಣ್ಮುಂದೆನೇ ಕಾಣ್ತಾ ಇದೆ ಇವರ ಸ್ಟೇಟ್ಮೆಂಟ್ಸ್. ಇನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟು ಭ್ರಷ್ಟಾಚಾರ ಆಗಬಹುದು ದೇವಾಲಯದಲ್ಲಿ ಅಂತ ನಿಮಗೆ ನೀವೇ ಅವಲೋಕನ ಮಾಡ್ಕೊಳ್ಳಿ. ಇವತ್ತು 15,000 ರೂಪಾಯಿ ಹಣವನ್ನ ಕಟ್ಟಿದ್ದೀನಿ ಅಂತ ಆ ವ್ಯಕ್ತಿ ಹೇಳ್ತಿದ್ದಾರೆ. ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಕೊಟ್ಟಿದ್ದೀನಿ, ವಾರ್ತಾ ಇಲಾಖೆಯಿಂದ ಪರ್ಮಿಷನ್ ತಂದಿದ್ದೀನಿ, ಮುಜರಾಯಿ ಇಲಾಖೆಯಿಂದ ಪರ್ಮಿಷನ್ ತಂದಿದ್ದೀನಿ, ಕಾನೂನುಬದ್ಧವಾಗಿ ಮಾಡಿದ್ದೀನಿ ಅಂತ ಹೇಳ್ತಾರೆ. ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು ನೋಡಿದ್ರೆ ಆ ಹಣವನ್ನು ಕಟ್ಟೋ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಾರೆ. ಆ ಶೂಟಿಂಗ್ ಮಾಡಿದ ವ್ಯಕ್ತಿಯನ್ನ ಎಳ್ಕೊಂಬಂದು ಕಾರ್ಯನಿರ್ವಾಹಕ ಅಧಿಕಾರಿಯ ಮುಂದೆ ನಿಲ್ಲಿಸಿದ್ರೆ, ನಾನು ಹಣವನ್ನ ಕಟ್ತೀನಿ ಅಂತ ಹೇಳಿದ್ದೆ, ಕಟ್ಟಿಲ್ಲ ನಾನಿನ್ನು ಅಂತ ಡೊಂಗಿ ಮಾತಾಡ್ತಾರೆ. ಈ 15,000 ರೂಪಾಯಿ ಕಾರ್ಯನಿರ್ವಾಹಕ ಅಧಿಕಾರಿಯ ಜೇಬಲಿದೆಯೋ, ಕೌಂಟರ್ ಕೆಲಸ ಮಾಡುವಂತ ನೌಕರರ ಜೇಬಲಿದೆಯೋ, ಅಥವಾ ಕಾರ್ಯನಿರ್ವಾಹಕ ಅಧಿಕಾರಿಗೂ ಆ ಶೂಟಿಂಗ್ ಮಾಡಿದ ರಮೇಶ್ಗೂ ಅಡ್ಜಸ್ಟ್ಮೆಂಟ್ ಅಲ್ಲಿ ದುಡ್ಡು ಲೀನವಾಗಿ ಬಿಟ್ಟಿದೆಯೋ? ಅಧಿಕಾರಿಗಳು ನನಗೆ ಉತ್ತರ ಕೊಡಬೇಕು. ಬೀಜದ ಒಳಗೆ ಇರ್ಪುದು ಬೆಣ್ಣೆ, ಹಾಲಿನೊಳಗಿದೆ ಬೆಣ್ಣೆ. ನಿನ್ನಯ ದೇವರು ನಿನ್ನೊಳಗಿಹನೈ, ಕೈಲಾದರೆ ನೋಡೈ. ಮುಜರಾಯಿ ಅಧಿಕಾರಿ ಕೈಲಾದರೆ ನೋಡೈ. ಈ 15,000 ರೂಪಾಯಿನ ಈ ಕ್ಷಣದವರೆಗೆ ಅವರು ಕೌಂಟರ್ಗೆ ಕಟ್ಬಿಟ್ಟಿದ್ರೆ, ಅರ್ಥಾತ್ ಬನಶಂಕರಿ ದೇವಾಲಯಕ್ಕೆ ಕಟ್ಬಿಟ್ಟಿದ್ರೆ, ಇನ್ನು ಮುಂದೆ ಪ್ರಶ್ನೆ ಮಾಡಲ್ಲ. ನೀವು ನಿಜವಾಗಲೂ
ಕೇಂದ್ರ ಕಚೇರಿಯಲ್ಲಿ ಕೆಲಸ ಮಾಡೋರು ಇರ್ಬೋದು, AC ಕಚೇರಿಯಲ್ಲಿ, DC ಕಚೇರಿಯಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳಿಗೆ ನಿಮಗೆ ನೈತಿಕತೆ ಅನ್ನೋದಿದ್ರೆ, ನೀವು ತಗೊಳ್ಳೋ ಸಂಭಾವನೆಗೆ ನ್ಯಾಯ ಒದಗಿಸುವಂತ ವ್ಯಕ್ತಿಗಳಾಗಿದ್ರೆ ಇದನ್ನ ಪ್ರಶ್ನೆ ಮಾಡ್ರಿ. 15,000 ರೂಪಾಯಿ ನುಂಗಿ ನೋಡ್ತಿದ್ದಂಗೆ ನುಂಗಿ ನೀರು ಕುಡಿದಿದ್ದಾರೆ. 500 ರೂಪಾಯಿಗೂ ಭಿಕ್ಷೆ ಬೇಡ್ತಾನೆ ನಿಮ್ಮ ಕಾರ್ಯನಿರ್ವಾಹಕ ಅಧಿಕಾರಿ. ನಾಚಿಕೆ ಆಗೋದಿಲ್ವಾ ನಿಮ್ಗೆ ಅಂತ? ಮೊದಲು ತನಿಖೆ ಮಾಡಬೇಕು, ವಿಸ್ತೃತ ವರದಿಯನ್ನು ನಮಗೆ ಕೊಡಬೇಕು. ಇಲಾಖೆಯಲ್ಲಿ ಆಗ್ತಿರುವಂತ ಭ್ರಷ್ಟಾಚಾರವನ್ನ ಕಣ್ಣು ಮುಂದೆ ಕಾಣೋದನ್ನಾದ್ರೂ ಸರಿ ಮಾಡಿ, ತಗೊಳ್ಳುವಂತ ಸಂಭಾವನೆಗೆ ಅನ್ಯಾಯ ಮಾಡಬೇಡಿ.